ಒಂದು ಮುನ್ಸೂಚನೆಯನ್ನು ನೋಡಿದಾಗ ಆಶಾದಾಯಕವಾಗಿದೆ. ಒಟ್ಟಾರೆ ದೇಶದ ಮತ್ತು ನಮ್ಮ ರಾಜ್ಯದ ಏನು ಮುನ್ಸೂಚನೆ ಇದೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ನಮಗೆ ಮುಂಗಾರು ಅಂದ ತಕ್ಷಣ ನಮಗೆ ಬಹಳ ಮುಖ್ಯ ಆಗ್ತದೆ, ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಮುಂಗಾರು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಬೀಳುವ ವಾಡಿಕೆ ಮಳೆಯ ಸುಮಾರು 74% ಮುಂಗಾರುನಲ್ಲಿ ಬೀಳ್ತದೆ. ಅಂದರೆ ನಮಗೆ ಸುಮಾರು 1150 ಮಿಲಿಮೀಟ್ರ್ ವಾರ್ಷಿಕ ವಾಡಿಕೆ ಮಳೆ ಇದ್ದರೆ ಮುಂಗಾರಲ್ಲೇ 852 ಮಿಲಿಮೀಟ್ರ್ ವಾಡಿಕೆ ಮಳೆ ಇದೆ ನಮಗೆ ಮುಂಗಾರು. ಆಲ್ಮೋಸ್ಟ್ ದೇಶದಲ್ಲಿನೂ 857 ಮಿಲಿಮೀಟ್ರ್ ದೇಶಕ್ಕೆ ವಾಡಿಕೆ ಸರಾಸರಿ ಮಳೆ ಇದೆ. ಸೊ ನಮ್ಮ ರಾಜ್ಯದಲ್ಲಿ 852 ಮಿಲಿಮೀಟ್ರ್ ಮಳೆ ಬೀಳ್ತದೆ ನಮ್ಮ ರಾಜ್ಯಕ್ಕೆ ಮುಂಗಾರಲ್ಲಿ. ಈ ಬೀಳುವಂಥ ಮಳೆ ಇದು ಒಂದು ಕಡೆ ಒಂದು ಪ್ರಮಾಣ ನೋಡಿದಾಗ, ಡಿಸ್ಟ್ರಿಬ್ಯೂಷನ್ ಅಂತ ಹಂಚಿಕೆ ನೋಡಿದಾಗ ಭಾಳ ವೇರಿಯೇಷನ್ ಆಗಿರೋದನ್ನ ಕಾಣ್ತೀವಿ. ನಮಗೆ 852 ಮಿಲಿಮೀಟ್ರ್ ವಾಡಿಕೆ ಮಳೆ ಇದ್ದರೂ ಸಹ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನೋಡಿದಾಗ ಬಹಳ ಹಂಚಿಕೆಯಲ್ಲಿ ವ್ಯತ್ಯಾಸ ಇರೋದನ್ನ ಕಾಣ್ತೀವಿ. ಮೊದಲನೇದಾಗಿ ಇವಾಗ ನೋಡಬೇಕಂದ್ರೆ ಅತಿ ಹೆಚ್ಚು ಮಳೆ ಮುಂಗಾರು ಮಳೆ ಬೀಳೋದು ನಮಗೆ ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 4022 ಮಿಲಿಮೀಟ್ರು ಮುಂಗಾರಲ್ಲಿ ಬೀಳ್ತದೆ. ಅದೇ ರೀತಿ ನಮಗೆ ಅತಿ ಕಡಿಮೆ ಕನಿಷ್ಠ ಮಳೆ ಬೀಳ್ತದೆ ಅಂತ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಬೀಳ್ತದೆ. ಅದು ಕೇವಲ 282 ಮಿಲಿಮೀಟ್ರು ಬೀಳ್ತದೆ. ಅಂದರೆ ವ್ಯತ್ಯಾಸ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಾಕೆ ನಮಗೆ ನಮ್ಮ ರಾಜ್ಯದಲ್ಲಿನೇ ಇಷ್ಟೊಂದು ವ್ಯತ್ಯಾಸ ಇದೆ ಅಂತ ವಿಶ್ಲೇಷಣೆ ಮಾಡಿದಾಗ ಬಹಳ ಇದು ಅಂದರೆ ನಮಗೆ ನಮ್ಮ ರಾಜ್ಯದ ವಿಶಿಷ್ಟನೇ ಅದು. ವೈಶಿಷ್ಟ್ಯ ನೋಡಿದಾಗ ನಮಗೆ ಬೇರೆ ರಾಜ್ಯದಲ್ಲಿ ಇಷ್ಟೊಂದು ವ್ಯತ್ಯಾಸ ಕಾಣೋದಿಲ್ಲ, ಯಾವ ಪ್ರದೇಶಗಳಲ್ಲೂ ಇಷ್ಟೊಂದು ಕಾಣೋದಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ 4022 ಮಿಲಿಮೀಟ್ರ್ನಿಂದ ಹಿಡಿದು 282 ಮಿಲಿಮೀಟ್ರ್ ಚಿತ್ರದುರ್ಗದಲ್ಲಿ ಬೀಳ್ತದೆ. ಅಂದರೆ ಇಷ್ಟೊಂದು ವ್ಯತ್ಯಾಸ ಇದೆ. ಅದಕ್ಕೆ ನಾವು ಯಾವತ್ತೂ ಹೇಳೋದು, ಮಳೆ ಕೇವಲ ಮಳೆ ಪ್ರಮಾಣ ಒಂದೇ ಅಲ್ಲ, ಮಳೆ ಹಂಚಿಕೆಯೂ ಬಹಳ ಮುಖ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕಾಗ್ತದೆ. ಸೊ ಈ ವರ್ಷ ಅದರಲ್ಲೂ ನಮಗೆ ಮುಂಗಾರು ಬಹಳ ಮುಖ್ಯ, ಪ್ರಮುಖತೆ ಯಾಕೆ ಅಂತ ನೋಡಿದಾಗ ಸುಮಾರು 80 ಲಕ್ಷ ಹೆಕ್ಟೇರ್, ಅಂದರೆ ನಮ್ಮಲ್ಲಿ ಬೆಳೆ ಒಂದು ಬಿತ್ತನೆ ಪ್ರದೇಶ ಇವೆಲ್ಲ ನೋಡಿದಾಗ ಒಟ್ಟಾರೆ ವರ್ಷ ಪೂರ್ತಿ ಬಿತ್ತನೆ ಆಗೋದು ನೋಡಿದಾಗ ಸುಮಾರು 1,10,00,000 ಹೆಕ್ಟೇರು ಬಿತ್ತನೆ ಆಗ್ಬೋದು. ಅದರಲ್ಲಿ 80ರಿಂದ 82 ಲಕ್ಷ ಹೆಕ್ಟೇರು ನಮಗೆ ಮುಂಗಾರಲ್ಲಿ ಬಿತ್ತನೆ ಆಗ್ತದೆ. ಇದೆಲ್ಲ ಬಿತ್ತನೆಗೆ ಅಂದರೆ ಸುಮಾರು 70% ನಮ್ಮ ರಾಜ್ಯದ 70% ಭೂಭಾಗ ಮುಂಗಾರನ್ನೇ ಅವಲಂಬಿಸಿರೋದು. ಮುಂಗಾರು ನಮ್ಗೆ ಕೈ ಕೊಡ್ತು ಅಂದರೆ ಕಂಪ್ಲೀಟ್ ನಮ್ಮಲ್ಲಿ ಏನು ಸಾಮಾಜಿಕ ಮತ್ತು ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳ್ತದೆ ಮುಂಗಾರು ಕೈ ಕೊಟ್ಟರೆ. ಸೊ ಇತ್ತೀಚಿನ ದಿನಗಳ ಮುಂಗಾರು ಹಂಚಿಕೆಯನ್ನು ನೋಡಿದಾಗ ನಮಗೆ ಕಳೆದ 2023ರಂದು ಮಾತ್ರ ನಮಗೆ 24% ಕಡಿಮೆ ಆಗಿರೋದು ಬಿಟ್ಟರೆ 18ರಿಂದ ಈಚೆ ನಮಗೆ ವಾಡಿಕೆಯಷ್ಟು ಅಥವಾ ಅಧಿಕ ಮುಂಗಾರು ಆಗಿರೋದನ್ನೇ ಕಾಣ್ತಾ ಇದ್ದೀವಿ. ಕಳೆದ ಒಂದು ದಶಕದ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಾಗ ನಮಗೆ ಆಲ್ಮೋಸ್ಟ್ ನಮಗೆ ವಾಡಿಕೆಯಷ್ಟು ಅದಕ್ಕಿಂತ ಅಧಿಕ ಮುಂಗಾರು ಬೀಳೋದನ್ನ ಕಾಣ್ತಾ ಇದ್ದೀವಿ. ಈ ವರ್ಷದ ಮುಂಗಾರು ನೋಡಿದಾಗ ನಮಗೆ ಈ ಮುಂಗಾರು ಮುನ್ಸೂಚನೆ 2 ಸ್ಟೇಜಲ್ಲಿ ಬರ್ತದೆ. ಮೊದಲನೇ ಸ್ಟೇಜು ಏಪ್ರಿಲ್ ತಿಂಗಳಲ್ಲೇ ಕೊಟ್ಬಿಡ್ತಾರೆ. ಭಾರತ ಹವಾಮಾನ ಇಲಾಖೆ, ಅದೇ ನೋಡಲ್ ಏಜೆನ್ಸಿ, ಅವರು ಈಗಾಗಲೇ ಏಪ್ರಿಲಲ್ಲಿ ನಮಗೆ ಮುಂಗಾರು ಮುನ್ಸೂಚನೆ ಕೊಟ್ಟಿದ್ದಾರೆ. ಆದರೆ ಈ ಮುಂಗಾರು ಮುನ್ಸೂಚನೆಯಲ್ಲಿ ಇನ್ನೂ ಮೇ ಕೊನೆಗೆ ಅಥವಾ ಜೂನ್ 1ನೇ ತಾರೀಕು ನಮ್ಗೆ ಇನ್ನೂ ಡಿಟೇಲಾಗಿ ಮುನ್ಸೂಚನೆ ಬರೋ ಸಾಧ್ಯತೆಗಳಿರ್ತದೆ. ಆದರೆ ಈಗ ಬಂದಿರತಕ್ಕಂಥ ಮುನ್ಸೂಚನೆಗೆ ಮುಂದೆ ಬರುವಂಥ ಮುನ್ಸೂಚನೆಗೆ ದೊಡ್ಡ ವ್ಯತ್ಯಾಸ ಏನು ಇರೋದಿಲ್ಲ. ಸೊ ಒಟ್ಟಾರೆ ನೋಡಿದಾಗ ನಮಗೆ ಈಗಾಗಲೇ ನಾವು ಮೊದಲು ಒಂದು ಈಗ ಲಾಸ್ಟು ಮಾರ್ಚಲ್ಲಿ ಮುಂಗಾರು ಪೂರ್ವದ ಬಗ್ಗೆ ಕವರ್ ಮಾಡಿದ್ವಿ. ಅದರಲ್ಲೂ ಬಹಳ ಕ್ಲಿಯರಾಗಿ ಹೇಳಿದ್ವಿ ಈ ವರ್ಷದ ಮುಂಗಾರು ಪೂರ್ವ ಮಳೆ ಒಟ್ಟಾರೆ ವಾಡಿಕೆ ಎಷ್ಟು ಅಥವಾ ಅದಕ್ಕೆ ಬೀಳುತ್ತಂತೆ ಇತ್ತು. ಇಲ್ಲಿವರೆಗೂ ಬಿದ್ದಿರ್ತಕ್ಕಂಥ ಮುಂಗಾರು ಪೂರ್ವ ಮಳೆಯ ಒಂದು ಪ್ರಮಾಣ ನೋಡಿದಾಗ ನಮಗೆ 65% ವಾಡಿಕೆಗೆ ಹೋಲಿಸಿದಾಗ 65% ಮುಂಗಾರು ಪೂರ್ವ ಮಳೆ ಹೆಚ್ಚಾಗಿರೋದನ್ನ ಕಾಣ್ತೀವಿ. ಅಂದರೆ ಮಾರ್ಚಿಂದ ಇಲ್ಲಿವರೆಗೂ ಬಿದ್ದಿರ್ತಕ್ಕಂಥ ಮಳೆ ಸುಮಾರು 65% ಹೆಚ್ಚಾಗಿರೋದನ್ನ ಕಾಣ್ತಾ ಇದ್ದೀವಿ.
ಸೊ ಇನ್ನೂ ನಮಗೆ ಮುಂಗಾರು ಪೂರ್ವ ಮಳೆ ಈ ಮೇ ಅಂತ್ಯದವರೆಗೂ ಇರ್ತದೆ. ಸೊ ಮುಂದಿನ ದಿನಗಳಲ್ಲಿ ನೋಡಿದ್ರೂ ಇನ್ನೂ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳೇ ಜಾಸ್ತಿ ಇದೆ. ಒಟ್ಟಾರೆ ನಮಗೆ ಮುಂಗಾರು ಪೂರ್ವ ನಂತರ ಮುಂಗಾರು ಬರ್ತದೆ. ಮುಂಗಾರೂ ಸಹ ಭಾಳ ಆಶಾದಾಯಕವಾಗಿರೋದನ್ನ ನಾವು ಕಾಣ್ತಾ ಇದ್ದೀವಿ, ಆಗಲೇ ಮುನ್ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಆಶಾದಾಯಕವಾಗಿದೆ, ಮುನ್ಸೂಚನೆ ಬಂದಿದೆ ಅಂದರೆ ಇವನ್ನ ಮುನ್ಸೂಚನೆ ಕೊಡಲಿಕ್ಕೆ ಭಾರತೀಯ ಹವಾಮಾನ ಇಲಾಖೆ ಏನು ಮುನ್ಸೂಚನೆ ಕೊಡ್ತದೆ, ಯಾವುದರ ಮೇಲೆ ಇದು ಮುಂಗಾರು ಪರಿಣಾಮ ಆಗ್ತದೆ ಅಂತ ನೋಡಿದಾಗ ನಮಗೆ ಮುಖ್ಯವಾಗಿ 3 ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ. 3 ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ, ಒಂದು ಇದು ಇಕ್ವಟೋರಿಯಲ್ ಪೆಸಿಫಿಕ್ ಓಷನ್ನಲ್ಲಿ ಲಾನಿನ ಇದೆಯೋ ಎಲ್ಲಿನೋ ಇದೆಯೋ ಅನ್ನೋದು, ಅಂದರೆ ಅಲ್ಲಿ ಟೆಂಪ್ರೇಚರ್ ಸೀ ಸರ್ಫೇಸ್ ಟೆಂಪ್ರೇಚರ್ಸು ಜಾಸ್ತಿ ಆದಾಗ ಎಲ್ಲಿನೋ ಆಗ್ತದೆ, ಕಡಿಮೆ ಆದಾಗ ಲಾನಿನ ಆಗ್ತದೆ. ಈಗಿನ ಪರಿಸ್ಥಿತಿ ನೋಡಿದಾಗ ಆಲ್ಮೋಸ್ಟ್ ತಟಸ್ಥ ಆಗಿದೆ, ನ್ಯೂಟ್ರಲ್ ಅಂತ ಕರಿತೀವಿ, ನ್ಯೂಟ್ರಲ್ಗೆ ಬಂದಿರೋದ್ರಿಂದ ಸೊ ನಮಗೆ ಎಲ್ಲಿನೋ ಆಗೋ ಸಾಧ್ಯತೆಗಳು ಈ ವರ್ಷ ಇಲ್ಲ. ಅಂದರೆ ಸೊ ಅದನ್ನು ನಮಗೆ ಅಲ್ಲಿ ಎಲ್ಲಿನೋ ಇದ್ದಾಗ ನಮಗೆ ಮುಂಗಾರು ಮೇಲೆ ಪರಿಣಾಮ ಆಗಿ ಕಡಿಮೆ ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆದರೆ ಈ ವರ್ಷ ಕಳೆದ ವರ್ಷ ನೋಡಿದಾಗೂ ನಮಗೆ ಲಾನಿನ ಫೇಸೇ ಇತ್ತು. ಈ ವರ್ಷ ನೋಡಿದಾಗ ಅದೇ ಲಾನಿನ ಕಂಡೀಷನ್ನೇ ಆಲ್ಮೋಸ್ಟ್ ಕಂಟಿನ್ಯೂ ಆಗಂಗೆ ಕಾಣ್ತಾ ಇದೆ. ತಟಸ್ಥಿದ್ದೂ ಸಹ ಲಾನಿನ ಕಂಡೀಷನ್ನಲ್ಲಿ ಏನಿರ್ತದೋ ಅದೇ ಇಂಪ್ಯಾಕ್ಟು ಆಗ್ತದೆ. ಅದರಿಂದ ನಮಗೆ ಮುಂಗಾರು ಚೆನ್ನಾಗಿ ಬರುವ ನಿರೀಕ್ಷೆ ಒಂದು ಇರ್ತದೆ. ಅದು ಬಿಟ್ಟರೆ ನಮಗೆ ಇಂಡಿಯನ್ ಡೈಪೋಲ್, ಓಷನ್ ಡೈಪೋಲ್ ಅಂತ ಕರಿತೀವಿ, ಅದೇ ಥರ ನಮಗೆ ಟೆಂಪ್ರೇಚರ್ಸ್ ಅಲ್ಲಿ ಏನು ಕರಿತೀವಿ ಇಕ್ವಟೋರಿಯಲ್ ಪೆಸಿಫಿಕಲ್ಲಿ, ಇಲ್ಲಿನೂ ಸಹ ನಮ್ಗೆ ಇಂಡಿಯನ್ ಓಷನ್ ಡೈಪೋಲ್ ನೋಡಿದಾಗೂ ನಮಗೆ ಅಲ್ಲಿನೂ ಸಹ ತಟಸ್ಥ ನ್ಯೂಟ್ರಲ್ ಫೇಸ್ ಇರೋದನ್ನ ಕಾಣ್ತಾ ಇದ್ದೀವಿ. ಸೊ ಅಲ್ಲಿನೂ ನ್ಯೂಟ್ರಲ್ ಫೇಸ್ ಇದೆ, ಇಂಡಿಯನ್ ಇಕ್ವಟೋರಿಯಲ್ ಪೆಸಿಫಿಕಲ್ಲಿ ಟೆಂಪ್ರೇಚರ್ಸ್ ನ್ಯೂಟ್ರಲ್ ಇರೋದ್ರಿಂದ, ಪ್ಲಸ್ ಇನ್ನೊಂದು ಫ್ಯಾಕ್ಟ್ರ್ ತೊಗೊತಾರೆ, 3 ಫ್ಯಾಕ್ಟರ್ಸ್ನ ಇಂಪಾರ್ಟೆಂಟು. ಅಂದರೆ ನಮಗೆ ಮೂರನೇದು ಅಂದರೆ ಏನು ಐಸ್ ಕವರ್ ಅಂತ ಕರಿತೀವಿ, ಅಂದರೆ ನಮಗೆ ಏನು ಮಂಜು ಅಥವಾ ಇದು ಹಿಮದ ಕವರ್ ಇರ್ತದಲ್ಲ, ನಮಗೆ ನಾರ್ತ್ ಅಂದರೆ ಉತ್ತರ ಧ್ರುವದಲ್ಲಿ ಹಿಮ ಏನಿರ್ತದೆ ಅದು ವರ್ಷ ಯಾವ ಥರ ಇರ್ತದೆ ಅದೇ ಥರ ಇದ್ದಾಗ ನಾರ್ಮಲ್ ಅಂತ ಕರಿತೀವಿ. ಅದಕ್ಕಿಂತ ವರ್ಷ ಇರಬೇಕಾಗಿದ್ದ ಕವರ್ನು ಅಂದರೆ ಅದು ಎಷ್ಟು ಇರಬೇಕೋ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತದೆ ಮಾನ್ಸೂನ್ ಮೇಲೆ, ನಮ್ಮ ಇಂಡಿಯನ್ ಮಾನ್ಸೂನ್ ಮೇಲೆ. ಈ 3 ಫ್ಯಾಕ್ಟರ್ಸೂ ನಮಗೆ ಫೇವರಬಲ್ ಆಗಿರೋದ್ರಿಂದ ಈ ಮುಂದೆ ಬರುವ ಮುಂಗಾರು ನಮಗೆ ಆಶಾದಾಯಕವಾಗಿದೆ. ಸ್ವಲ್ಪ ವಾಡಿಕೆಯಷ್ಟು ಅಥವಾ ಅಧಿಕ ಮುಂಗಾರು ಬರುವ ಸಾಧ್ಯತೆಗಳಿದೆ ಇದೆ. ನಮ್ಮ ರಾಜ್ಯಕ್ಕೆ ನೋಡಿದಾಗೂ ನಮಗೆ ಕೊಟ್ಟಿರತಕ್ಕಂಥ ಇದು ನೋಡಿದಾಗ ಮುಂಗಾರು ನಮಗೆ ಇನ್ನೂ ದೇಶಕ್ಕೆ ಕಂಪೇರ್ ಮಾಡಿದಾಗ 104% ಅಂದ್ರೂ ರಾಜ್ಯದಲ್ಲಿ ಇನ್ನೂ ಹೆಚ್ಚು ಅಧಿಕ ಆಗುವ ಸಾಧ್ಯತೆಗಳು ಇದೆ ಈ ವರ್ಷ. ಒಟ್ಟಾರೆ ಹೇಳಬೇಕಂದ್ರೆ ವಾಡಿಕೆಗಿನ ಅಧಿಕ ಅಥವಾ ಅದಕ್ಕಿಂತ ಎಕ್ಸಸ್ ಅಂತ ಅಧಿಕ ಮಳೆ ಆಗುವ ಸಾಧ್ಯತೆಗಳು ಜಾಸ್ತಿ ಪಾಸಿಬಿಲಿಟೀಸ್ ಇದ್ದಾವೆ. ಇನ್ನು ನಮಗೆ ಜೂನ್ ತಿಂಗಳಲ್ಲಿ ಬರುವಂತಹ ಒಂದು ಮುನ್ಸೂಚನೆ ನೋಡಿದಾಗ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬರ್ಬೋದು ಅನ್ನೋದು ಅವಾಗ ಗೊತ್ತಾಗ್ತದೆ. ಇದು ಒಟ್ಟಾರೆ ಈಗಿರೋ ಮುನ್ಸೂಚನೆ ಪ್ರಕಾರ ಮುಂಗಾರು ಆಶಾದಾಯಕವಾಗಿದೆ. ಸೊ ಇದು ಮುಂಗಾರು ನಾನು ಈಗಾಗಲೇ ಹೇಳಿದಂಗೆ ನಮ್ಮ ರಾಜ್ಯದ ಸುಮಾರು 70% ಭಾಗ ಮುಂಗಾರು ಮಳೆಯನ್ನು ನಂಬಿಕೊಂಡಿದೆ. ಮಳೆಯಾಶ್ರಿತ ಪ್ರದೇಶ ಆಗಿರೋದ್ರಿಂದ ಮುಂಗಾರು ಭಾಳ ಪ್ರಾಮುಖ್ಯತೆ ವಹಿಸುತ್ತೆ. ಅದೇ ರೀತಿ ನಮಗೆ ಇರಿಗೇಷನ್ಗೆ ನೀರಾವರಿ ಸೌಲಭ್ಯಕ್ಕೆ ತೊಗೊಂಡ್ರೂ ಸಹ ಮುಂಗಾರು ಮಳೆಯೇ ಮುಖ್ಯ ಮೂಲ. ನಮಗೆ ಡ್ಯಾಮ್ಗಳಿಗೆಲ್ಲ ನೀರು ಬರಬೇಕು ಇವೆಲ್ಲ ಅಂದಾಗ. ಸೊ ಮುಂಗಾರು ಮಳೆ 852 ಮಿಲಿಮೀಟ್ರು ಪ್ರಮಾಣ ಒಟ್ಟಾರೆ ಇದ್ರೂ ಸಹ ಅದರ ಹಂಚಿಕೆಯೂ ಭಾಳ ಬೇಕಾಗ್ತದೆ. ನಿಮಗೆ ಹಂಚಿಕೆ ಸರಿಯಾಗಿ ಆಗದಿದ್ರು ನಿಮಗೆ ಮಳೆ ಅಧಿಕ ಆದ್ರೂ ಸಹ ನಮಗೇನು ಅದು ಅಗ್ರಿಕಲ್ಚರು ಏನೊಂದು ಕೃಷಿಗೆ ಬೇಕಾಗಿರುವಂತಹ ಏನು ಮಳೆ ಬೇಕು ಅದು ಬರದೇ ಇದ್ದರೆ ಇಂಪ್ಯಾಕ್ಟ್ ಆಗ್ತದೆ. ಬೇರೆ ನಮ್ಮ ದೇಶದಲ್ಲಿ ಸುಮಾರು ಈ 2-3 ಏಜೆನ್ಸಿಗಳು ಫೋರ್ಕ್ಯಾಸ್ಟ್ ಮಾಡ್ತವೆ. ಒಂದು ಪ್ರೈವೇಟ್ ಏಜೆನ್ಸಿ ಸ್ಕೈಮೆಟ್ ಅಂತ ಇದೆ, ಅವರೂ ಫೋರ್ಕ್ಯಾಸ್ಟ್ ಮಾಡಿರೋದು ಆಲ್ಮೋಸ್ಟ್ ಇಟ್ ಈಸ್ ನಿಯರರ್ ಟು ದಿ IMD ಏನು ಮಾಡಿದೆ ಅದಕ್ಕೆ ಹತ್ತಿರವಾಗಿ ಅದು ಇದೆ. ಇನ್ನು ಬಿಟ್ಟರೆ ಇಸ್ರೋದಲ್ಲೂ ಫೋರ್ಕ್ಯಾಸ್ಟ್ ಮಾಡ್ತಾರೆ. ಬಟ್ ಆದರೆ ನಾವೆಲ್ಲನೂ ನೋಡಬೇಕಾಗಿರೋದು, ನೋಡಲ್ ಏಜೆನ್ಸಿ ನಮ್ಮ ದೇಶದಲ್ಲಿ ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ಭಾರತೀಯ ಹವಾಮಾನ ಇಲಾಖೆ ಏನು ಮುನ್ಸೂಚನೆ ಕೊಡ್ತದೆ ಅದನ್ನೇ ನಾವು ಬಳಕೆ ಮಾಡೋದು.
ಅದರಲ್ಲೂ ಲಾಂಗ್ ಟರ್ಮ್ ಬಂದಾಗ ನಮಗೆ ದೀರ್ಘಾವಧಿ ಆ, ಆ, ಮುನ್ಸೂಚನೆ ನಾವು IMDನೇ ನಂಬ್ಕೊಂಡಿರ್ತೀವಿ. ಇಂಟರ್ನ್ಯಾಷನಲ್ ಏಜೆನ್ಸೀಸು ಮಾಡ್ತಾರೆ. ಒಟ್ಟಾರೆ ಫೇವರಬಲ್ ಕಂಡೀಷನ್ಸ್ ಇರೋದ್ರಿಂದ ಮುಂಗಾರಿಗೆ ಭಾಳ ಇಲ್ಲಿನೂ ಅದೇ ಮುಂದುವರಿಯುವ ಸಾಧ್ಯತೆಗಳು ಇದ್ದಾವೆ. ಮುಂಗಾರು ಒಟ್ಟಾರೆ ನಮಗೆ ಅಧಿಕ ಮಳೆ ಬರುವ ಸಾಧ್ಯತೆಗಳು ಇರ್ತದೆ. ಈ ಈ ಸಲದ ಮುಂಗಾರು ನಾವು ನೋಡಿದಾಗ ಈಗಾಗಲೇ ನಾನು ಹೇಳಿದೆ, ಮುಂಗಾರು ಪೂರ್ವದಲ್ಲಿ ಇಲ್ಲಿವರೆಗೂ 65% ಅಧಿಕ ಮಳೆ ಬಿದ್ದಿದೆ ಅಂತ. ಸೊ ಇದು ಮುಂದಿನ ದಿನದಲ್ಲೂ ಕಂಟಿನ್ಯೂ ಆಗ್ತದೆ. ಸೊ ನಮಗೆ ರೈತರಿಗೆ ಏನಂದರೆ ಅವ್ರಿಗೆ ಮುಂಗಾರು ಮಳೆನೋ ಅಥವಾ ಮುಂಗಾರು ಪೂರ್ವ ಮಳೆನೋ ಅದು ವ್ಯತ್ಯಾಸ ಗೊತ್ತಾಗಲ್ಲ. ಅವ್ರಿಗೆ ಒಟ್ಟಾರೆ ಮಳೆ ಬರಬೇಕು. ಅವ್ರಿಗೆ ಬಿತ್ತನೆಗೆ ಅಥವಾ ಬಿತ್ತನೆಗೆ ಬೇಕಾಗಿರೋ ಏನು ತಯಾರಿ ಮಾಡ್ಕೊಬೇಕು ಅದಕ್ಕೆ ಸಪೋರ್ಟಿವ್ ಆಗಿ ಇರಬೇಕು ಮಳೆ. ಹಂಗೆ ನೋಡಿದಾಗ ನಮ್ಗೆ ಈ ವರ್ಷ ಮುಂಗಾರು ಪೂರ್ವದಲ್ಲಿನೂ ಒಳ್ಳೆ ಮಳೆ ಬೀಳ್ತಾ ಇದೆ. ಈಗಾಗಲೇ ಬಿತ್ತನೆ ಮಾಡ್ಕೊಳ್ಲಿಕ್ಕೆ, ಮುಂಗಾರಿಗೆ ಬಿತ್ತನೆ ಮಾಡಲಿಕ್ಕೆ ಏನೇನು ಇದು ಬೇಕೋ ಅದೆಲ್ಲ ಆಗ್ತಾಯಿದೆ. ಕೆಲವು ಭಾಗದಲ್ಲಿ ಒಳ್ಳೆ ಬಿತ್ತನೆನೂ ಆಗಿದೆ. ಈಗಾಗಲೇ ನಮಗೆ ಚಾಮರಾಜನಗರ, ಹಾಸನ, ಮೈಸೂರು ಈ ಕಡೆಯೆಲ್ಲ ಮುಂಗಾರು ಪೂರ್ವದಲ್ಲಿ ಸ್ವಲ್ಪ ಅರ್ಲಿ ಖರೀಫ್ ಅಂತ ಕರಿತೀವಿ, ಅಲ್ಲಿ ಈಗಾಗಲೇ ಬಿತ್ತನೆನೂ ಆಗಿದೆ, ಆ ಕ್ರಾಪ್ಸೂ ಚೆನ್ನಾಗಿದೆ. ಸೊ ಇಲ್ಲಿನೂ ಸಹ ಮುಂಗಾರಿಗೆ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಳ್ಲಿಕ್ಕೆ, ತಯಾರಿ ಮಾಡಿಸ್ಕೊಳ್ಲಿಕ್ಕೆ ಏನು ಬೇಕು ಅದಕ್ಕೆ ಈ ಮುಂಗಾರು ಪೂರ್ವ ಮಳೆಯಲ್ಲೇ ಎಲ್ಲ ಆಗೋಗ್ತದೆ. ಇನ್ ಕೇಸ್ ಇನ್ನೂ ಹೇಳ್ಬೇಕಂದ್ರೆ ಮುಂಗಾರು ಪೂರ್ವ ಮಳೆ ಮೇ ತಿಂಗಳ ಕೊನೆ 2 ವಾರಗಳಲ್ಲಿ ಒಳ್ಳೆ ಮಳೆ ಬಿದ್ದರೆ ಬಿತ್ತನೆನೂ ಸಹ ಮುಂಗಾರಿಗೆ ಆಗೋಗ್ತದೆ. ಅದರಿಂದ ನಮಗೆ ಮುಂಗಾರು ಎಂಟ್ರಿ ಆಗೋದು ನಮ್ಮ ರಾಜ್ಯಕ್ಕೆ ಅಥವಾ ಕೇರಳಕ್ಕೆ ಎಂಟ್ರಿ ಆಗೋದು ಮೇ ಅಂತ್ಯ ಅಥವಾ ಜೂನ್ 1ರಿಂದ 5ನೇ ತಾರೀಕುವರೆಗೂ ಆದ್ರೂ ವಾಡಿಕೆಯಾಗಿ ಸಾಮಾನ್ಯವಾಗಿ ನಮಗೆ ಫಸ್ಟ್ ವೀಕ್ ಆಫ್ ಜೂನ್ ಅಂತ ಕರಿತೀವಿ. ಮೊದಲನೇ ವಾರದಲ್ಲಿ ಜೂನ್ ಎಂಟ್ರಿ ಮುಂಗಾರು ನಮ್ಮ ವ್ಯಾಪಿಸುತ್ತೆ ನಮ್ಮ ರಾಜ್ಯಕ್ಕೆ ಕೇರಳದಿಂದ ಬಂದು. ಸೊ ನಮಗೆ ಇದೆಲ್ಲ ಸಾಧ್ಯತೆಗಳು ಸಹ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆಗಳು ಸಹ ಈ ವರ್ಷ ಮೊದಲನೇ ವಾರಕ್ಕೇ ಕಾನ್ಸಂಟ್ರೇಟ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ಇನ್ನು ಅದಕ್ಕೆ ನಿಖರವಾದ ಇವಾಗ ಏನೋ ಫೇವರಬಲ್ ಆಗಿದೆ, ಯಾವುದೇ ನಮಗೆ ಅದಕ್ಕೆ ಅಡಚಣೆ ಆಗುವಂಥ ಯಾವುದೇ ಸಾಧ್ಯತೆಗಳು ಇಲ್ಲ ಮುಂಗಾರು ಎಂಟ್ರಿಗೆ. ಇನ್ನು ಮುಂದಿನ ದಿನದಲ್ಲಿ ನಮಗೆ ಏನಾದರೂ ದೊಡ್ಡ ಪ್ರಮಾಣದ ಸೈಕ್ಲೋನ್ಗಳು ಅಥವಾ ಏನಾದ್ರೂ ಅರಬ್ಬಿ ಸಮುದ್ರದಲ್ಲೋ ಅಥವಾ ಬೇ ಆಫ್ ಬೆಂಗಾಲಲ್ಲಿ ಕಾಣಿಸ್ಕೊಂಡಾಗ ಅದಕ್ಕೆ ಸ್ವಲ್ಪ ಇಂಪ್ಯಾಕ್ಟ್ ಆದ್ರೂ ಅದು ಸ್ವಲ್ಪ ದಿವಸ, 1 ದಿವಸ 2 ದಿವಸ 3 ದಿವಸ ವೇರಿಯೇಷನ್ ಆಗ್ಬೋದು ಅದಕ್ಕೆ. ಅದರಿಂದ ನಮಗೆ ಈಗಲೇ ನಾವು ಇಂಥ ದಿವಸ ಇಂಥ ಟೈಮಲ್ಲೇ ಬರ್ತದೆ ಮುಂಗಾರು ಅಂತ ಹೇಳೋದು ಕಷ್ಟ. ಒಟ್ಟಾರೆ ಸಾಧಾರಣವಾಗಿ ನಮಗೆ ಸಾಮಾನ್ಯವಾಗಿ ಮುಂಗಾರು ಮೊದಲೇ ವಾರದಲ್ಲಿ ನಮ್ಮ ರಾಜ್ಯಕ್ಕೆ ಎಂಟ್ರಿ ಆಗ್ತದೆ. ಇದು ಒಂದಾದರೆ ನಮಗೆ ಇಂಪಾರ್ಟೆಂಟ್ ಏನಂದರೆ ನಮಗೆ ಜೂನ್ ತಿಂಗಳಲ್ಲಿ ಎಷ್ಟು ಬರಬೇಕು, ಜುಲೈ ತಿಂಗಳಲ್ಲಿ ಎಷ್ಟು ಬರಬೇಕು, ಆಗಸ್ಟ್ ಹಿಂಗೆಲ್ಲ ಇದೆ. ನಮಗೆ 852 ಮಿಲಿಮೀಟ್ರೂ ಬಂದರೂ ಸಹ ಸುಮಾರು 200 ಮಿಲಿಮೀಟ್ರ್ ಜೂನ್ ತಿಂಗಳಲ್ಲಿ ಬೀಳ್ತದೆ. ಹೈಯೆಸ್ಟು ನಮಗೆ ಈ ಸೀಸನ್ನಲ್ಲಿ ಋತುಮಾನದಲ್ಲೇ ಹೈಯೆಸ್ಟ್ ಬೀಳೋದು ಜುಲೈ ತಿಂಗಳಲ್ಲಿ. ಸುಮಾರು 265 ಮಿಲಿಮೀಟ್ರು ಮಳೆ ನಮಗೆ ಜುಲೈ ತಿಂಗಳಲ್ಲಿ ಬೀಳ್ತದೆ. 222 ಮಿಲಿಮೀಟ್ರು ಆಗಸ್ಟಲ್ಲಿ, 165 ಮಿಲಿಮೀಟ್ರು ಸೆಪ್ಟೆಂಬರಲ್ಲಿ ಬೀಳ್ತದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಏರಿಯಾ ವೈಸ್ ಹೋದಾಗ ನಿಮಗೆ ವ್ಯತ್ಯಾಸಗಳಾಗ್ತವೆ. ಇವಾಗ ನಮಗೆ ಮಲೆನಾಡು ಪ್ರದೇಶದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಬೀಳುವಂಥ ದೊಡ್ಡ ಮಳೆ ಬೀಳೋದೇ ನಮಗೆ ಜೂನ್ ಜುಲೈ ತಿಂಗಳಲ್ಲಿ. ಅದೇ ರೀತಿ ನಮಗೆ ಇಂಟೀರಿಯರ್ ಪಾರ್ಟಿಗೆ ಬಂದರೆ, ಒಳನಾಡಿಗೆ ಬಂದರೆ ಆಗ ನಮಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಹೆಚ್ಚಿಗೆ ಮಳೆಯಾಗುವ ಸಾಧ್ಯತೆಗಳು ಇರ್ತದೆ. ಇದು ಮುಂಗಾರು ಹಂಚಿಕೆ ಆಗ್ತದೆ. ಸೊ ನಾನು ಏನಿದೆ ಅಂದರೆ ನಮಗೆ ಈ ವರ್ಷದ ಮುಂಗಾರು ಮುನ್ಸೂಚನೆ ಸ್ವಲ್ಪ ಉತ್ತಮವಾಗಿರ್ತದೆ ಅಥವಾ ಅಧಿಕ ಬರುವ ಸಾಧ್ಯತೆ ಇರೋದರಿಂದ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಹವಾಮಾನ ಬದಲಾವಣೆ ಅಂತ ಏನು ಕರಿತೀವಿ, ಇದರಿಂದ ಸಾಕಷ್ಟು ಮಳೆ ಪ್ರಮಾಣ ಮತ್ತು ಹಂಚಿಕೆಯಲ್ಲಿ ಸಾಕಷ್ಟು ಏರುಪೇರಾಗ್ತಿರೋದನ್ನ ಕಾಣ್ತಾ ಇದ್ದೀವಿ. ಈ ವರ್ಷವೂ ಅದೇ ಥರ ಆಗ್ಬೋದು, ಆಗೋದಿಲ್ಲ ಅಂತಲ್ಲ, ನಮಗೇನು ಸಮಾನತೆಯಿಂದ ಹಂಚಿಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕೆಲವು ನಮಗೇನಾಗ್ತದೆ, ತಿಂಗಳಲ್ಲಿ ಬೀಳುವಂಥ ಮಳೆ ಕೇವಲ 2 ದಿವಸದಲ್ಲಿ ಬೀಳ್ಬೋದು, ಅಥವಾ 1 ದಿವಸದಲ್ಲಿ ಬೀಳುವಂಥ ಮಳೆ ಅರ್ಧ ಗಂಟೆಯಲ್ಲಿ ಬಿದ್ದು ಹೋಗ್ಬೋದು. ಇಂಥವೆಲ್ಲ ಕಾಮನ್ ಆಗಿಬಿಟ್ಟಿದೆ ಈ ಇತ್ತೀಚಿನ ದಿನದಲ್ಲಿ ಮಳೆ ಹಂಚಿಕೆಯನ್ನು ನೋಡಿದಾಗ ನಾವು. ಸೊ ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಇದೇ ಥರ ಮಳೆ ಸ್ವಲ್ಪ ವೇರಿಯೇಷನ್ ಜಾಸ್ತಿ, ಕೆಲವು ಟೈಮಲ್ಲಿ ತಿಂಗಳುಗಟ್ಟಲೆ ನಮಗೆ ಎಂಟೈರು 10, 15 ದಿವಸ, 20 ದಿವಸ ಮಳೆ ಬರದಂಗೆ ಇರ್ಬೋದು. ಇವೆಲ್ಲನೂ ಇರ್ತದೆ. ಇಂಟರ್ಮಿಟೆಂಟ್ ಡೆಸ್ಪಲ್ಸ್ ಅಂತ ಹೇಳ್ತೀವಿ, ಅದು ಇದ್ದೇ ಇರ್ತದೆ. ಸೊ ಇದಕ್ಕೆ ಹೊಂದ್ಕೊಂಡೆ ಅಂತ ಬೆಳೆ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಿಗೆ ಏನು ತಾಲೂಕುಗಳಲ್ಲಿ ಇರ್ತದೆ ಅವ್ರ ಹತ್ರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಥರ ಸಹಾಯ ಬೇಕು ಅವ್ರ ಹತ್ರ ಪಡ್ಕೊಬೋದು ನೀವು ಬೆಳೆಗೆ ಇದು ಸಂಬಂಧಿಸಿದಂತೆ. ಇದು ಭಾಳ ಮುಖ್ಯ ಆಗ್ತದೆ. ಪ್ಲಸ್ ನಮಗೆ ಡ್ಯಾಮ್ಗಳು ಸಹ ತುಂಬೋದು. ನಮಗೆ ಈ ವರ್ಷ ಮೇ ಅಂತ್ಯದವರೆಗೂ ಒಳ್ಳೆ ಮಳೆ ಆಗಿ ಕ್ಯಾಚ್ಮೆಂಟಲ್ಲಿ ಸ್ವಲ್ಪ ಸ್ಯಾಚುರೇಷನ್ ಆಗಾಗಲೇ ತೇವಾಂಶ ಬಿಲ್ಡಪ್ ಆಗಿಬಿಟ್ಟಿದೆ.
ಸೊ ನಮಗೆ ಜೂನ್ ತಿಂಗಳಲ್ಲೇ ಒಳ್ಳೆ ಮಳೆ ಬಂದರೆ ಆಗಲೇ ನಮಗೆ ಒಳ ಹರಿವು ಶುರುವಾಗ್ಬೋದು ಈ ವರ್ಷ. ಕ್ಯಾಚ್ಮೆಂಟು ಡ್ರೈ ಆಗಿದ್ದರೆ ನಮಗೆ ಜೂನ್ ತಿಂಗಳಲ್ಲೆಲ್ಲ ಕ್ಯಾಚ್ಮೆಂಟಲ್ಲಿ ತೇವಾಂಶ ಬಿಲ್ಟಪ್ ಆಗಬೇಕಾಗ್ತದೆ. ಜುಲೈ ತಿಂಗಳಲ್ಲಿ ಒಳ ಹರಿವು ಶುರುವಾಗ್ತದೆ. ಆದರೆ ಈ ವರ್ಷ ನಮಗೆ ಈ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಅಲ್ಲೆಲ್ಲಿ ಮಳೆ ಬಿದ್ದಿರೋದ್ರಿಂದ ತೇವಾಂಶ ಈಗಾಗಲೇ ಇದೆ. ಸೊ ಮುಂದೆ ಸ್ವಲ್ಪ ಮಳೆ ಬಿದ್ದರೂ ಸಹ ಅದು ಹರಿವು ಜನ್ರೇಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಈ ವರ್ಷ. ಇದು ಒಟ್ಟಾರೆ ಮುಂಗಾರು ಪರಿಸ್ಥಿತಿಯ ಒಂದು ಗುಣಲಕ್ಷಣಗಳು. ನಿಖರವಾದ ಮಾಹಿತಿ. ನಮಗೆ ಜುಲೈ ತಿಂಗಳಲ್ಲಿನೂ ಸಹ ಜುಲೈ ಅಥವಾ ಮೇ ಅಂತ್ಯದಲ್ಲಿ ನಮಗೆ ಇನ್ನೂ ಜೂನ್ ತಿಂಗಳಲ್ಲಿ ಹೆಂಗೆ ಬರ್ಬೋದು, ಜುಲೈ ಮಂತ್ ವೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳ್ತೀವಿ, ಅದ್ರ ಬಗ್ಗೆನೂ ನಮಗೆ ಮುನ್ಸೂಚನೆ ಬರ್ತದೆ. ಅದನ್ನು ನೋಡಿದಾಗ ನಮಗೆ ಕರೆಕ್ಟಾಗಿ ಹಂಚಿಕೆಯನ್ನು ಯಾವ ಥರ ಇರ್ಬೋದು ಈ ವರ್ಷದ ಋತುಮಾನದ ಎಲ್ಲಿ ಬೀಳುವ ಮಳೆ ಹಂಚಿಕೆ ಅಂತ ಗೊತ್ತಾಗ್ತದೆ.